Welcome to Burj Khalifa. A mí no me gusta subir 40 pisos, esto es 124. ನೋಡಿ ಫೈನಲಿ ಬುರ್ಜ್ ಖಲೀಫಾ. ಇದೇ ಬುರ್ಜ್ ಖಲೀಫಾ ಮೇಲೆ ಹೋಗಿದ್ದು ಇವಾಗ ನಾನು. ಬೇಜಾರಿನ ಸಂಗತಿ ಏನಂದರೆ ಸಕ್ಕದ ಕಾಣಿಸ್ತದೆ ಇದರಲ್ಲಿ. ಮೇಲಿದೆ, ಇನ್ನೂ ಮೇಲಿದೆ ಅದು. ಅಲ್ಲಿ 2006 ಕಂಪ್ಲೀಟ್ ಆಯಿತು. ದುಬೈ ಮಾಲ್ ಬರೀ ರಿಚ್ ಪೀಪಲ್ಗೆ, ನಮಗಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ತುಂಬ ದಿನದಿಂದ ಒಂದು ರಿಕ್ವೆಸ್ಟ್ ಇತ್ತು, ಈ ಪ್ಲೇಸ್ನ ತೋರಿಸಿ ಅಂತ ದುಬೈಯಲ್ಲಿ. ಆ್ಯಂಡ್ ಮೇನ್ ಅಟ್ರಾಕ್ಷನ್ ಆಫ್ ದುಬೈ ಏನು ಹೇಳಿ, ಬುರ್ಜ್ ಖಲೀಫಾ. ಎಸ್, ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬುರ್ಜ್ ಖಲೀಫಾ ಏನಕ್ಕೆ ವಿಸಿಟ್ ಮಾಡಿಲ್ಲ ಅಂತಂದರೆ, ಯಾರಾದರೂ ಬರ್ತಾರೆ ನಂಗೆ ಗೊತ್ತಿರೋರು, ಸೊ ಅವ್ರ ಜೊತೆ ಹೋಗಬೇಕು. ಸೊ ನಾನು ಮತ್ತು ಇವಾಗಲೂ ಹೋಗಿ ಮತ್ತು ಅವ್ರ ಜೊತೆನೂ ಹೋಗಿ ಸುಮ್ಮನೆ ಡಬಲ್ ಟಿಕೆಟ್ ಆಗುತ್ತೆ ಅಂತ ಹೋಗಿರಲಿಲ್ಲ. ಬಟ್ ನಮ್ಮಮ್ಮ ಬಂದಾಗ ನನ್ನಮ್ಮ ಮತ್ತು ನನ್ನ ತಮ್ಮನ್ನ ಕಳಿಸಿದ್ದೆ. ನಾನು ಹೋಗೋಕ್ಕಾಗಿರಲಿಲ್ಲ, ಯಾಕೆಂದರೆ ಟಿಕೆಟ್ ಪ್ರೈಸ್ ಜಾಸ್ತಿ ಇತ್ತು. ಅದೇ ದುಡ್ಡಿದ್ರೆ ಬೇರೆ ಪ್ಲೇಸ್ನ ತೋರಿಸ್ಬೋದು ಅವ್ರಿಗೆ. ನಾನು ಇಲ್ಲೇ ಇರ್ತೀನಲ್ಲ, ಯಾವಾಗಲಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ನೋಡ್ಕೊಂಡು ಬಂದರು. ಆಗ ನಾನು ಹೋಗ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಸ್ ಆಲ್ ಅಬೌಟ್ ಬುರ್ಜ್ ಖಲೀಫಾ. ಅರ್ಜೆಂಟಲ್ಲಿ ರೆಡಿ ಆಗಿದ್ದೀನಿ ಅಂದರೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಆಮೇಲೆ ಹೋದ್ಮೇಲಿಂದ ತೋರಿಸ್ತೀನಿ. ಇವಾಗ ಹೊರಡ್ತಾ ಇದ್ದೀನಿ, ಟೈಮ್ ಆಯಿತು. 1 ಅವರ್ ಮುಂಚೆ ಅಲ್ಲಿರಬೇಕು. ನಾನು 1 ಅವರ್ ಇಲ್ಲೇ ಇದ್ದೀನಿ. ಇನ್ನು ಬೇಗ ಹೋಗೋಣ. ವ್ಲಾಗ್ ಅಲ್ಲಿ ಹೊರಗಡೆ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೇಜಾರಿನ ಸಂಗತಿ ಏನಂದರೆ ಮಳೆ ಬರ್ತಾ ಇದೆ. ಇಷ್ಟು ದಿನ ಖುಷಿ ಆಗ್ತಿತ್ತು ಮಳೆ ಬಂದರೆ, ಇವತ್ತು ಬೇಜಾರಾಗ್ತಿದೆ. ಯಾಕೆ ಅಂದರೆ ಬುರ್ಜ್ ಖಲೀಫಾ ಮೇಲೆಯಿಂದ ನೋಡಿದಾಗ ಫುಲ್ ಫಾಗ್ ಕವರ್ ಆಗಿಬಿಟ್ಟಿರುತ್ತೆ, ಹೋಗಿನೂ ವೇಸ್ಟ್. ಈ ಟಿಕೆಟ್ನ ಲೈಕ್ ಏನೂ ಆಲ್ಟರ್ ಮಾಡಲಿಕ್ಕಾಗಲ್ಲ, ಅದು ರೀಫಂಡ್ ಕೂಡ ಆಗಲ್ಲ. ಸನ್ಸೆಟ್ ವ್ಯೂ ಬೇಕು ಅಂತ ಬುಕ್ ಮಾಡಿದ್ರೆ ಇವಾಗ ಸನ್ನೇ ಇಲ್ಲ ಗೈಸ್, ಫುಲ್ ಮೋಡ. ಅದು ನೋಡಿ ಫೈನಲಿ ಬುರ್ಜ್ ಖಲೀಫಾ. ಮಳೆ ಬರ್ತಾ ಇದೆ. ವಾರಲ್ಲಿ ಬುರ್ಜ್ ಖಲೀಫಾ ಬಿದ್ದೋಗಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ನೋಡಿ ಇಲ್ಲೇ ಇದೆ. ಏನಾದ್ರು ಆಗಿದೆಯಾ ಗೈಸ್? ಬುರ್ಜ್ ಖಲೀಫಾ ಹೋಗ್ಬೇಕಂತಂದರೆ ಮಾಲಿಂದ, ದುಬೈ ಮಾಲಿಂದ ಎಂಟ್ರಿ ಇರೋದು. ದುಬೈ ಮಾಲ್ ಬರೀ ರಿಚ್ ಪೀಪಲ್ಗೆ, ನಮಗಲ್ಲ. ಇಲ್ಲಿ ಹಾಕಿದ್ದಾರೆ ನೋಡಿ, ವೆಲ್ಕಮ್ ಟು ಬುರ್ಜ್ ಖಲೀಫಾ. ಗೈಸ್ ಒಳಗಡೆ ಬಂದ್ವಿ. ಅಲ್ಲಿ ನೋಡಿ ಸೆಷನ್ ಕೂಡ ನಡೀತಾ ಇದೆ. ಅಲ್ಲಿ ಎಲ್ರಿಗೂ ಈ ಥರ ಫೋಟೋ ತಗೊಳ್ತಾರೆ. ಲಾಸ್ಟಲ್ಲಿ ಅದಕ್ಕೆ ಪೇ ಮಾಡಬೇಕು ನಮಗೇನಾದರೂ ಬೇಕು ಅಂತ ಅಂದರೆ. ತೋರಿಸ್ತೀನಿ ಹೇಗಿರುತ್ತೆ ಫೋಟೋ ಅಂತ. ಇಲ್ಲಿ ಬುರ್ಜ್ ಖಲೀಫಾ ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ದ ಅರ್ತ್ ಟು ಸ್ಕೈ. ನನಗೆ ಗೊತ್ತು ಇವಾಗ ಹೋದ್ರೂ ನನಗೆ ವ್ಯೂ ಏನೂ ಸಿಗಲ್ಲ ಅಂತ, ಬಟ್ ಸ್ಟಿಲ್ ನೋಡೋಣ ಹೆಂಗಿರುತ್ತೆ ಅಂತ. ಫುಲ್ ಮಳೆ ಬರ್ತಿದೆ. ಅಟ್ಲೀಸ್ಟ್ ನೈಟ್ ವ್ಯೂ ನೋಡೋಣ, ಅದಾದರೂ ಕಾಣಿಸುತ್ತಾ ಅಂತ. ಫ್ರಮ್ ವಿಷನ್ ಟು ರಿಯಾಲಿಟಿ ಸ್ಟಾರ್ಟ್ ಆಗಿರೋದು 2004. ಸೂಪರ್ ಸ್ಟ್ರಕ್ಚರ್ ಸ್ಟಾರ್ಟೆಡ್ ಇನ್ 2005. ಲೆವೆಲ್ 50 ತನಕ 2006 ಕಂಪ್ಲೀಟ್ ಆಯಿತು. ಆ್ಯಂಡ್ 1100 ತನಕ 2007. 150 ತನಕ 2007. ಆ್ಯಂಡ್ 2008 160. 2009 ಕಂಪ್ಲೀಷನ್ ಆಫ್ ಸ್ಪೈರ್. A mí no me gusta subir 40 pisos, esto es 124. ಇವಾಗ
124th ಫ್ಲೋರ್ಗೆ ಕರ್ಕೊಂಡು ಹೋಗೋದು ಇವಾಗ. ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ನನ್ನ ಕಿವಿ ಎಲ್ಲ ಫುಲ್ ಕ್ಲೋಸ್ ಆಗ್ತಿದೆ. ಎಷ್ಟು ಬೇಗ ನನ್ನ ಆಫೀಸ್ ಲಿಫ್ಟ್ ಹೋಗಿದ್ರೆ ಯಾವತ್ತೂ ಲೇಟ್ ಆಗ್ತಾ ಇರಲಿಲ್ಲ ನಾನು. Le llevo 32, pero eso es el 50. 124. Yes. Venga. Pero yo quiero hacer una foto. Yeah. Twenty-four. 124th floor. Yeah. ಸಣ್ಣ ಸಣ್ಣದಾಗಿ ಕಾಣಿಸ್ತಿದೆ ಇದು ಮೇಲ್ಗಡೆಯಿಂದ, ಬಟ್ ಗೈಸ್ ಇಲ್ಲಿ ಫ್ಲಾಗ್ ಕಾಣಿಸ್ತಾ ಇದೆ. UAE ಫ್ಲಾಗ್. ಫುಲ್ ದುಬೈ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿಂದ ನಿಂತ್ಕೊಂಡ್ರೆ. ನೋಡಿ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗು ಇಲ್ಲಿ ಎಂಡ್ ಆಗುತ್ತೆ ಇಲ್ಲಿ. ಗೈಸ್ ಸಿ ದ ವ್ಯೂ. ಕಾಣಿಸ್ತಾ ಇದೆಯಾ? ಎಲ್ಲ ಬಿಲ್ಡಿಂಗ್ ಪುಟ್ಟಾಡಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ನನಗೇನು ಖುಷಿಯಾಗಿದ್ದಂದರೆ ಅಲ್ಲಿ ಯಾರೋ ಅಜ್ಜಿನ ಕರ್ಕೊಂಡು ಬಂದಿದ್ದಾರೆ ನೋಡಿ. ಅದು ಯಾರೋ ಇನ್ನು ನಮ್ಮ ಅಜ್ಜಿನ ಕರ್ಕೊಂಡು ಬರಬೇಕಂತ ತುಂಬ ಆಸೆ ಇತ್ತು ದುಬೈಗೆ, ಬಟ್ ಆಗಲಿಲ್ಲ. ಇವಾಗ ಅವ್ರನ್ನ ನೋಡಿ ನನಗೆ ನಮ್ಮ ಅಜ್ಜಿ ನೆನಪಾಗ್ತಾ ಇದ್ದಾರೆ. ಇನ್ನಿಷ್ಟು ಮೇಲಿದೆ, ಇನ್ನೂ ಮೇಲಿದೆ ಅದು. ಅಲ್ಲಿಗೆ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ. 125th ಫ್ಲೋರ್ಗೆ ಇವಾಗ. ಇದು ನಾವು ಅವಾಗಲೇ ಹೋಗಿದ್ವಲ್ಲ 124th ಫ್ಲೋರ್, ಅದು ಇವಾಗ ಇರೋದು 125th. ಇಲ್ಲಿಂದ ನೋಡಿ ಹೆಂಗೆ ಅನಿಸ್ತಾ ಇದೆ ವ್ಯೂ. ಎಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ ಆ್ಯಂಡ್ ರೋಡ್ಸ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ. ಎಷ್ಟು ಪುಟಾಣಿ ಅದೆಲ್ಲ ಆಟಾಡೋ ಸಾಮಾನು ಥರ, ಆಟಾಡೋ ಕಾರ್ಸ್ ಥರ ಕಾಣಿಸ್ತಾ ಇಲ್ವಾ? ಈ ಥರ ಇದೆ. ನಮಗೊಂದು ಕಾರ್ಡ್ ಥರ ಕೊಟ್ಟರು. ಇದು ನೋಡಿ ಫೋಟೋಸ್ ನಮಗೆ ಬೇಕು. ಫೋಟೋಸ್ ಫಸ್ಟ್ ಸ್ಟಾರ್ಟಿಂಗಿಂದ ಬಂದಾಗ ಇಲ್ಲಿ ಪ್ಲೇಸಸ್ ಎಲ್ಲ ಕ್ಲಿಕ್ ಮಾಡಿರ್ತಾರೆ. ನಮಗೇನಾದರೂ ಬೇಕಂದರೆ ತೊಗೋಬೋದು. ಎಷ್ಟು 281 ದಿರಮ್ಸ್ ಆಯಿತು, ಆಲ್ಮೋಸ್ಟ್ 7500 ನನ್ನ ಫೋಟೋ ಸಾಫ್ಟ್ ಕಾಪಿಗೆ. ಮತ್ತು ಒಂದು ಪ್ರಿಂಟ್ ಹಾಕಿ ಕೊಡ್ತಾರಂತೆ, ಬೇಡ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲಲ್ಲಿ ಅಷ್ಟೊಂದು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ವಿ ಆರ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದಾರೆ. ಇದು ನೆಡ್ಕೊಂಡು ಹೋದರೆ ಕ್ರ್ಯಾಕ್ ಆಗುತ್ತೆ. ನಾನು ನಡೆದ್ರೆ ಆಗ್ತಾನೇ ಇಲ್ಲ ನೋಡಿ. ಹಾಂ, ಹೀಗಾಗ್ತಾ ಇದೆ. ಫುಲ್ ಬುರ್ಜ್ ಖಲೀಫಾ ಮೇಲೆ ನೆಡ್ಕೊಂಡು ಹೋದರೆ ಹೇಗಿರುತ್ತೆ ಅಂತ ಈ ಥರ ಒಂದು ಬಾಕ್ಸೇ ಇದೆ. ಎಲ್ಲೂ ಇದೇ ಆಗ್ತಾಯಿಲ್ಲ. ಹಾಗೆ ಇಲ್ಲಿ ಏನೇನೋ ಐಟಮ್ಸ್ ಕೂಡ ಇದೆ. ಶಾಪಿಂಗ್ ಮಾಡೋರು ಮಾಡ್ಬೋದಿಲ್ಲ. ಚಾಕ್ಲೇಟ್ ಇದೆ. ಪ್ರೈಸ್ ನೋಡೋಣ. 34 AED. ಇಲ್ಲಿ ಎಷ್ಟು ವಿಂಗ್ಸ್ ಇದೆ ಅಂತಲೇ ಗೊತ್ತಿಲ್ಲ. ಇಲ್ಲೂ ಒಂದು ವಿಂಗ್ ಇದೆ. ಎಷ್ಟು ಇದೆ? 3rd ವಿಂಗ್ ನಾನು ನೋಡ್ತಾ ಇರೋದು. ಇಲ್ಲಿಂದ ವ್ಯೂ
ಹಿಂಗಿದೆ. ಇನ್ನೂ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಲ್ಲಿ 124th ಫ್ಲೋರಲ್ಲಿ. ಮೈ ಗಾಡ್, ದುಡ್ಡು ಹಾಕಿ ಇದು ಪೇ ಮಾಡಿಬಿಟ್ಟು ಆಡ್ಬೇಕು. ನಾನು ಹಂಗೆ ಆಡ್ತಾ ಇದ್ದೀನಿ. ಇದೆ ನೋಡಿ, ಈ ಥರ ಫೋಟೋ ತೆಗೆದು ಇದು ಎಡಿಟ್ ಮಾಡಿ ಕೊಡ್ತಾರೆ ಈ ಥರ. ತದ ಗೈಸ್, ಇಲ್ಲಿ ಇನ್ನೇನಿಲ್ಲ. ಟಾಪ್ ಫ್ಲೋರಲ್ಲಿ ಅಷ್ಟೇ ಇರೋದಿಲ್ಲಿ. ಅದಾದಮೇಲಿಂದ ಇವಾಗ ಸನ್ಸೆಟ್ ನೋಡಬೇಕಂತ ಬುಕ್ ಮಾಡಿದ್ದೆ ಆ ಸ್ಲಾಟ್. ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಸನ್ ಇಲ್ಲ, ಫುಲ್ ಮೋಡ. ಅದಕ್ಕೆ ಇವಾಗ ಅಟ್ಲೀಸ್ಟ್ ನೈಟ್ ವ್ಯೂ ಆದರೂ ನೋಡ್ಕೊಂಡು ಹೋಗೋಣ ಅಂತ, ಅಟ್ಲೀಸ್ಟ್ ನೈಟ್ ವ್ಯೂ ಆದರೂ ನೋಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಡೇ ವ್ಯೂ ಆಯಿತು, ನೆಕ್ಸ್ಟ್ ನೈಟ್ ವ್ಯೂ. ಸನ್ಸೆಟ್ನ ಇಟ್ಸ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. 6 o'clock, 6:30 ಅಷ್ಟೊತ್ತಿಗೆಲ್ಲ ಲೈಟ್ಸ್ ಆನ್ ಆಗುತ್ತೆ ಅನಿಸುತ್ತೆ. ಅದು ಒಂದು ವ್ಯೂ ತೋರಿಸ್ಬಿಟ್ಟು ಕೆಳಗೆ ಹೋಗೋದಷ್ಟೇ. ವೆಯ್ಟ್ ಮಾಡ್ತಾ ಹೋದಲ್ಲಿ ಇವಾಗ ಗೈಸ್, ಇಲ್ಲಿ ಟಾಪ್ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಾ? ಸ್ವಿಮ್ಮಿಂಗ್ ಪೂಲ್. ಫೈನಲಿ ಇಷ್ಟೊತ್ತು ವೆಯ್ಟ್ ಮಾಡೋದಕ್ಕೆ ಇವಾಗ ನೈಟ್ ವ್ಯೂ ನೋಡಿ ಹಿಂಗಿದೆ. ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ, ಫುಲ್ ಆಫ್ ಲೈಟಿಂಗ್ಸ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ವಾವ್, ಅದು ಮಧ್ಯ ಕಾಣಿಸ್ತಾ ಇದೆಯಲ್ಲ, ಅದು ರೋಡ್ಸ್ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಫುಲ್. ಹಿಸ್ಟ್ರಿ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ನೋಡಿ, ಬುರ್ಜ್ ಖಲೀಫಾ ಎಷ್ಟರಿಂದ ಸ್ಟಾರ್ಟ್ ಆಯಿತು ಆ್ಯಂಡ್ ಎಷ್ಟೆಷ್ಟು ಕಂಪ್ಲೀಟ್ ಆಯಿತು ಅಂತೆಲ್ಲ ಕಂಪ್ಲೀಟಾಗಿ ಇಲ್ಲಿ ಮಾಡಿದ್ದಾರೆ, ತೋರಿಸಿದ್ದಾರೆ ಇಲ್ಲೆಲ್ಲನೂ. ಅದ್ರದ್ದು ಡೀಟೇಲ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಲೈಕ್ 2007 ಇಷ್ಟು ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ಎಂಟಿಗೆ ಬಂದಿದೆ. ಇದು 2009. ಇದು 2010 January 4th. 160 ಫ್ಲೋರ್ಸ್ ಇದೆ ಟೋಟಲ್. ಲೆವೆಲ್ 160 ಇದೆ ಟೋಟಲ್. ಇದೇ ಬುರ್ಜ್ ಖಲೀಫಾ ಮೇಲೆ ಹೋಗಿದ್ದು ಇವಾಗ ನಾನು. ನೋಡಿ ಹೊರಗಡೆಯಿಂದ ಹೇಗೆ ಕಾಣಿಸ್ತಾ ಇದೆ. ಇವಾಗ ಫೌಂಟೇನ್ಸ್ ಶೋ ಇದೆ, ಡೈಲಿ ಇರುತ್ತೆ. 30 minutes ಒಂದು ಶೋ ಇರುತ್ತೆ. ಇವಾಗ ಮತ್ತೆ 5 minutes ಒಂದು ಶೋ ಸ್ಟಾರ್ಟ್ ಆಗುತ್ತೆ. ನೋಡಿಕೊಂಡು ಹಾಗೆ ನಿಮಗೂ ತೋರಿಸ್ಕೊಂಡು ಹೋಗೋಣ ಮನೆಗೆ. ಎಲ್ಲ ಕಾರ್ನರಲ್ಲೂ ಫುಲ್ ಸುತ್ತ ಲೇಕ್ ಸುತ್ತ ಎಲ್ಲ ಕಾರ್ನರಲ್ಲೂ ಜನರು ನೋಡಲಿಕ್ಕೆ ಅಂತ ಬಂದಿರ್ತಾರೆ. ಇವಾಗ ಅಲ್ಲಿ ನೋಡಿ ಎಲ್ಲ ಕಾಣಿಸ್ತಿದ್ದಾರೆ, ಅಲ್ಲೆಲ್ಲ ಜನ ಇದ್ದಾರೆ ಈಗ ಶೋ ನೋಡಲಿಕ್ಕೆ. ವಾವ್, ಫ್ಲವರ್ ಇದು ಏನು ಹೂವು ಅರಳ್ತಾ ಇರೋ ಥರ ಮಾಡಿದವರು. ಬುರ್ಜ್ ಖಲೀಫಾ ಸ್ಟ್ರೀಟ್ ನೋಡಿ ಇದು ಹೆಂಗಿದೆ, ಏನು ಸಖತ್ತಾಗಿದೆ ಗೊತ್ತಾ. ಇದು ಒಂದು ಸ್ಟ್ರೀಟ್, ಇದು ಫುಲ್ ಆಫ್ ಲೈಟಿಂಗ್ಸ್. ಐ ಹೋಪ್ ನೀವು
ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಬುರ್ಜ್ ಖಲೀಫಾ ಒನ್ ಟೈಮ್ ಎಕ್ಸ್ಪೀರಿಯನ್ಸ್, ಒಂದು ಟಾಪ್ ವ್ಯೂ ಇಂದ ನೋಡಬೇಕು ಅಂತ ಎಲ್ರಿಗೂ ಒಂದು ಆಸೆ ಇರುತ್ತೆ. ಚೆನ್ನಾಗಿತ್ತು. ನನಗೂ ತುಂಬ ದಿನದಿಂದ ಹೋಗಬೇಕು ನೋಡಬೇಕು ಅಂತ ಇತ್ತು. ಇವತ್ತು ಫೈನಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ಒಳಗಡೆ ಏನಿದೆ ಇನ್ನು ನಾನು ಜಸ್ಟ್ ಆ ವ್ಯೂ ತೋರಿಸಿದ್ದೆ. ಒಳಗಡೆ ಏನಿದೆ ಅಂತ ಅನ್ನೋದಕ್ಕೆ ಯಾವುದಾದ್ರೂ ಹೋದಾಗ ಅಲ್ಲಿ ಒಳಗಡೆ ಬುರ್ಜ್ ಖಲೀಫಾ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ನ್ಯೂ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ನಮಸ್ಕಾರ.